ಬಹಳ ದಿನಗಳಿಂದ ನಡೀತಾ ಇರುವಂತಹ ಒಂದು ಡಿಸ್ಕಷನ್ ಚರ್ಚೆ ಅಂತಂದ್ರೆ ಈ ಸಿಎಂ ಕುರ್ಚಿ ಕದನ. ಈ ಸಿಎಂ ಕುರ್ಚಿ ಕದನಕ್ಕೆ ಹಾಗಾದ್ರೆ ಬ್ರೇಕ್ ಬೀಳೋದಾದ್ರೂ ಯಾವಾಗ ಅನ್ನುವಂತ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿತ್ತು. ಅದು ಭಾನುವಾರವಾ ಅನ್ನುವಂತ ಪ್ರಶ್ನೆ ಈಗ ಇದೆ. ಭಾನುವಾರ ದೆಹಲಿಯಿಂದ ಸಿಎಂ ಡಿಸಿಎಂಗೆ ಕರೆ ಬರುತ್ತಾ? ದೆಹಲಿಗೆ ಕರೆಸಿಕೊಂಡು ಈ ಬಿಕ್ಕಟ್ಟು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕರೆಸ್ಕೊಳ್ತಾರಾ ಇವರನ್ನ ಕಾಲ್ ಮಾಡಿ? ವೀಕೆಂಡ್ ಅಲ್ಲೇ ಇದೆಲ್ಲವೂ ಕೂಡ ನಡೆಯುತ್ತಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ನಾಳೆ ನಾಡಿದ್ದು ಒಂದಷ್ಟು ಡೆವಲಪ್ಮೆಂಟ್ಸ್ ಆಗತ್ತೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರಲ್ಲಿ ಯಾರಿಗೆ ಶುಭ ಸೋಮವಾರ ಆಗತ್ತೆ ಅನ್ನೋ ಪ್ರಶ್ನೆ. ಶುಭ ಸುದ್ದಿ ಸೋಮವಾರದಂದು ಸಿಕ್ಕೇ ಸಿಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಇದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಅನ್ನೋದಿಡಬೇಕು. ಅದು ಇದು ಎರಡರಲ್ಲಿ ಒಂದು ನಿರ್ಧಾರ ಆಗಲೇಬೇಕಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ, ಒಂದೋ ಮುಂದುವರಿಸಬೇಕು ಇಲ್ಲ ನಿರಾಕರಿಸಬೇಕು, ಎರಡರಲ್ಲಿ ಒಂದು ಈ ಮೂರೇ ದಿನಗಳಲ್ಲಿ ವೀಕೆಂಡ್ ಅಲ್ಲೇ ನಡೆಯುತ್ತಾ ಅನ್ನುವಂತ ಪ್ರಶ್ನೆ. ಬ್ರೇಕ್ ಬೀಳೋದೆ ಆದ್ರೆ ಯಾವಾಗ? ಶುಭ ಸುದ್ದಿ ಯಾರಿಗ್ ಕಾದಿದೆ? ಏನೇನ್ ಡೀಟೇಲ್ಸ್ ಇದೆ? ಸದ್ಯಕ್ಕೆ ರಾಜಕಾರಣದಲ್ಲಿ ಏನೇನ್ ಬೆಳವಣಿಗೆಗಳು ನಡೀತಾ ಇದೆ ಬಸವರಾಜ್? ಅಶ್ವಿನಿ, ಬಹಳ ಪ್ರಮುಖವಾಗಿ ಶುಭ ಸುದ್ದಿ ಅನ್ನೋದಕ್ಕಿಂತ ಒಂದು ಸಂಧಾನ ಸೂತ್ರವನ್ನ ಸಿಎಂ ಡಿಸಿಎಂ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಹೆಣಿಬಹುದು ಅನ್ನುವಂಥದ್ದು ಈಗ ಇರತಕ್ಕಂತ ಲೆಕ್ಕಾಚಾರ. ಯಾಕಂದ್ರೆ ತತ್ಕ್ಷಣಕ್ಕೆ ಆಗದಂತ ಪರಿಸ್ಥಿತಿ 8ನೇ ತಾರೀಕು ಅಷ್ಟು ಬೇಗ ನೀವು ಹುದ್ದೆನ ಚೇಂಜ್ ಮಾಡಿ ನಾವು ಸರ್ಕಾರವನ್ನ ಸುಗಮವಾಗಿ ನಡೆಸಿಕೊಂಡು ಹೋಗ್ತೇವೆ ಅನ್ನುವಂಥದ್ದು ಬಹಳ ಕ್ಲಿಷ್ಟಕರ ರಾಜಕೀಯದಲ್ಲಿ. ಹಾಗಾಗಿ ಒಂದಷ್ಟು ಆಶ್ವಾಸನೆಯನ್ನ ಕೊಟ್ಟು ಇನ್ನೊಂದು ತಿಂಗಳು ಅಥವಾ 2 ತಿಂಗಳು ಮುಂದೆ ತೆಗೆದುಕೊಂಡು ಹೋಗುವಂತ ಲೆಕ್ಕಾಚಾರಗಳು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಇದ್ದಂತಿದೆ. ಹಾಗಾಗಿ ಇವತ್ತು ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ತೆರಳಿದ ಬಳಿಕ ವೇಣುಗೋಪಾಲ್ ಸುರ್ಜೇವಾಲಾ ಅವರ ಜೊತೆ ಚರ್ಚೆ ಮಾಡ್ತಾರೆ. 2-3 ಸುತ್ತಿನ ಚರ್ಚೆ ಬಳಿಕ ಹೈಕಮಾಂಡ್ ನಾಯಕರಂತ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ಆ ಚರ್ಚೆ ಬಳಿಕ ಒಂದು ಅಂತಿಮವಾದಂತಹ ಒಂದು ಸಂಧಾನ ಸೂತ್ರವನ್ನು ಹೆಣೆಯುವಂತ ಲೆಕ್ಕಾಚಾರಗಳು ಸದ್ಯ ಕಾಣಿಸ್ತಾ ಇದೆ. ಅಧಿಕಾರ ಚೇಂಜ್ ಮಾಡೋದಾದ್ರೆ ಯಾವಾಗ ಮಾಡೋಣ, ಇಲ್ಲ ಮಾಡದೇ ಇದ್ರು ಮುಂದುವರ್ಸ್ಕೊಂಡು ಹೇಗೆ ಹೋಗೋಣ ಇಲ್ಲಿವರೆಗೂ ಅನ್ನೋಂಥದ್ದು ಒಂದು ಪ್ರಮುಖವಾದಂತಹ ಚರ್ಚೆಯನ್ನ ಮಾಡ್ತಾರೆ. ಎಲ್ಲವನ್ನು ಅಂಕಿಅಂಶಗಳನ್ನು ಕಲೆ ಹಾಕಿದ್ದಾರೆ, ವರದಿ ಸಂಗ್ರಹ ಮಾಡ್ಕೊಂಡಿದ್ದಾರೆ ಮತ್ತು ಬೇರೆ ಬೇರೆ ಒಪಿನಿಯನ್ಗಳನ್ನು ಕೂಡ ಹೈಕಮಾಂಡ್ ನಾಯಕರು ತೆಗೆದುಕೊಂಡಿದ್ದಾರೆ. ಒಂದ್ ವೇಳೆ ಇದನ್ನು ಹೀಗೆ ಬಿಟ್ಕೊಂಡು ಹೋದ್ರೆ ಬಿಕ್ಕಟ್ಟು ಮತ್ತಷ್ಟು ಉಲ್ಬಣ ಆಗಿ ರಾಜ್ಯ ರಾಜಕೀಯದಲ್ಲಿ ಮುಂದಿನ ಪರಿಣಾಮಗಳನ್ನು ಗಂಭೀರವಾಗಿ ಬೀರುವಂತಹ ಸಾಧ್ಯತೆಗಳಿರೋದ್ರಿಂದ ಸಹಜವಾಗಿ ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಒತ್ತಡಗಳು ಬರ್ತಾ ಇರೋದ್ರಿಂದ ಇವತ್ತು ಕೂತು ಚರ್ಚೆ ಮಾಡಿದ ಬಳಿಕ ಎಐಸಿಸಿ ನಾಯಕರು ಇನ್ನೊಂದು ಸುತ್ತಿನ ಚರ್ಚೆ ಮಾಡಿ ಈ ವಾರಾಂತ್ಯ ಅಂದ್ರೆ ಶನಿವಾರ ಭಾನುವಾರದಷ್ಟೊತ್ತಿಗೆ ಸಿಎಂ ಡಿಸಿಎಂಗೆ ಕರೆ ಕೊಡಬಹುದು, ಬುಲಾವ್ ಮಾಡಬಹುದು ಅನ್ನುವಂತ ಲೆಕ್ಕಾಚಾರಗಳಿದಾವೆ. ಅದಕ್ಕಾಗಿ ಸಿಎಂ ಕೂಡ ಡಿಸಿಎಂ ಕೂಡ ಸಿದ್ಧರಾಗಿ ಕೂತಿದ್ದಾರೆ ಕೂಡ. ಹೈಕಮಾಂಡ್ ನಾಯಕರಿಂದ ಬುಲಾವ್ ಬಂದ ತಕ್ಷಣ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ ಅನ್ನುವಂಥದ್ದು ಮೊದಲನೇದ ಕೇಳಿ ಚರ್ಚೆ ಮಾಡ್ತಾರೆ. ಒಂದು ಬಹುತೇಕವಾಗಿ ಡಿಸೆಂಬರ್ ಎಂಡ್ಗೆ ಈ ಇನ್ನೊಂದು ಹಂತದ ಚರ್ಚೆಯನ್ನು ನಡೆಸಿ ನಾವು ತೀರ್ಮಾನಕ್ಕೆ ಬರೋಣ. ಸದ್ಯಕ್ಕೆ ಸಂಸತ್ ಅಧಿವೇಶನ ಇದೆ, ಇದರ ಜೊತೆಗೆ ಬೆಳಗಾವಿ ಅಧಿವೇಶನ ಕೂಡ ರಾಜ್ಯದಲ್ಲಿದೆ. ಹಾಗಾಗಿ ಯಾವುದೇ ಗೊಂದಲ ಮಾಡಿಕೊಳ್ಳೋದು ಬೇಡ, ಅಲ್ಲಿವರೆಗೂ ಯಥಾಸ್ಥಿತಿಯನ್ನು ಕಾಯ್ಪಡ್ಕೊಳ್ಳಿ, ನಾವು ಮುಂದೆ ನಿರ್ಧಾರ ಮಾಡ್ತೇವೆ. ಯಾರು ಕೂಡ ಆತುರದ ಹೇಳಿಕೆಗಳನ್ನು ಕೊಡಬೇಡಿ, ಆತುರದ ನಿರ್ಧಾರಗಳನ್ನು ಕೂಡ ಮಾಡಬೇಡಿ ಅನ್ನೋ ಒಂದು ಯಥಾಸ್ಥಿತಿ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಸೂಚನೆ ಕೊಡುವಂತ ಸಾಧ್ಯತೆಗಳು ಸದ್ಯ ಕಾಣಿಸ್ತವೆ. ಅದ್ರ ಹೊರತಾಗಿ ಕೂಡ ಒಂದು ಗಂಭೀರವಾದಂತಹ ನಿರ್ಧಾರ ಅಥವಾ ಕುರ್ಚಿ ನಿರ್ಧಾರವನ್ನ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದಾದ್ರೆ ಅದು ಗಟ್ಟಿ ನಿರ್ಧಾರ ಆಗಿರಲೇಬೇಕು. ಗಟ್ಟಿಯಾದಂತಹ ನಿರ್ಧಾರ ಹೇಳುವಂತಹ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ ಅನ್ನೋದು ಬಹಳ ಚರ್ಚೆ ಮಾಡಬೇಕಾದಂತ ವಿಚಾರ. ಯಾಕಂದ್ರೆ ಇಡೀ ದೇಶಾದ್ಯಂತ ಸೋಲುಗಳಾಗಿದ್ದಾವೆ ಕಾಂಗ್ರೆಸ್ಗೆ ಒಂದು ಗಟ್ಟಿ ನೆಲೆ ಅಂತ ಕರ್ನಾಟಕ ಮಾತ್ರ. ಹಾಗಾಗಿ ಈ ಸರ್ಕಾರವನ್ನ ಕಲ್ತ್ಕೊಳ್ಳೋಕೆ ಕಾಂಗ್ರೆಸ್ ಹೈಕಮಾಂಡ್ ಇಷ್ಟಪಡುತ್ತಾ ಅನ್ನೋದು ಕೂಡ ಬಹಳ ಪ್ರಮುಖವಾಗಿ ಚರ್ಚೆ ಮಾಡಬೇಕಾದಂತ ವಿಚಾರ. ಆದ್ರಿಂದ ಇವಾಗ ಚರ್ಚೆ ನಡೆಸಿ ಒಂದು ಮಹತ್ವದಂತ ಒಂದು ಸಂಧಾನ ಏರ್ಪಡುವಂತ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇರತಕ್ಕಂಥದ್ದು. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸತತ ಬಹಳ ದಿನಗಳಿಂದ ನಡೀತಾ ಇರುವಂತಹ ಒಂದು ಡಿಸ್ಕಷನ್ ಚರ್ಚೆ ಅಂತಂದ್ರೆ ಈ ಸಿಎಂ ಕುರ್ಚಿ ಕದನ. ಈ ಸಿಎಂ ಕುರ್ಚಿ ಕದನಕ್ಕೆ ಹಾಗಾದ್ರೆ ಬ್ರೇಕ್ ಬೀಳೋದಾದ್ರೂ ಯಾವಾಗ ಅನ್ನುವಂತ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿತ್ತು. ಅದು ಭಾನುವಾರವಾ ಅನ್ನುವಂತ ಪ್ರಶ್ನೆ ಈಗ ಇದೆ. ಭಾನುವಾರ ದೆಹಲಿಯಿಂದ ಸಿಎಂ ಡಿಸಿಎಂಗೆ ಕರೆ ಬರುತ್ತಾ? ದೆಹಲಿಗೆ ಕರೆಸಿಕೊಂಡು ಈ ಬಿಕ್ಕಟ್ಟು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕರೆಸ್ಕೊಳ್ತಾರಾ ಇವರನ್ನ ಕಾಲ್ ಮಾಡಿ? ವೀಕೆಂಡ್ ಅಲ್ಲೇ ಇದೆಲ್ಲವೂ ಕೂಡ ನಡೆಯುತ್ತಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ನಾಳೆ ನಾಡಿದ್ದು ಒಂದಷ್ಟು ಡೆವಲಪ್ಮೆಂಟ್ಸ್ ಆಗತ್ತೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರಲ್ಲಿ ಯಾರಿಗೆ ಶುಭ ಸೋಮವಾರ ಆಗತ್ತೆ ಅನ್ನೋ ಪ್ರಶ್ನೆ. ಶುಭ ಸುದ್ದಿ ಸೋಮವಾರದಂದು ಸಿಕ್ಕೇ ಸಿಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಇದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಅನ್ನೋದಿಡಬೇಕು. ಅದು ಇದು ಎರಡರಲ್ಲಿ ಒಂದು ನಿರ್ಧಾರ ಆಗಲೇಬೇಕಾಗಿದೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಸವರಾಜ್. ಗಮನಿಸ್ತಾ ಇದ್ದೀವಿ, ಒಂದೋ ಮುಂದುವರಿಸಬೇಕು ಇಲ್ಲ ನಿರಾಕರಿಸಬೇಕು, ಎರಡರಲ್ಲಿ ಒಂದು ಈ 3 ದಿನಗಳಲ್ಲಿ ವೀಕೆಂಡ್ ಅಲ್ಲೇ ನಡೆಯುತ್ತಾ ಅನ್ನುವಂತ ಪ್ರಶ್ನೆ ಬ್ರೇಕ್ ಬೀಳೋದೆ. ಆದ್ರೆ ಯಾವಾಗ? ಶುಭ ಸುದ್ದಿ ಯಾರಿಗ್ ಕಾದಿದೆ? ಏನೇನ್ ಡೀಟೇಲ್ಸ್ ಇದೆ? ಸದ್ಯಕ್ಕೆ ರಾಜಕಾರಣದಲ್ಲಿ ಏನೇನ್ ಬೆಳವಣಿಗೆಗಳು ನಡೀತಾ ಇದೆ ಬಸವರಾಜ್? ಅಶ್ವಿನಿ, ಬಹಳ ಪ್ರಮುಖವಾಗಿ ಶುಭ ಸುದ್ದಿ ಅನ್ನೋದಕ್ಕಿಂತ ಒಂದು ಸಂಧಾನ ಸೂತ್ರವನ್ನ ಸಿಎಂ ಡಿಸಿಎಂ ಮಧ್ಯ ಕಾಂಗ್ರೆಸ್ ಹೈಕಮಾಂಡ್ ಹೆಣಿಬಹುದು ಅನ್ನೋಂಥದ್ದು ಈಗ ಇರತಕ್ಕಂತ ಲೆಕ್ಕಾಚಾರ. ಯಾಕಂದ್ರೆ ತತ್ಕ್ಷಣಕ್ಕೆ ಆಗದಂತ ಪರಿಸ್ಥಿತಿ 8ನೇ ತಾರೀಕು ಅಷ್ಟು ಬೇಗ ನೀವು ಹುದ್ದೆನ ಚೇಂಜ್ ಮಾಡಿ ನಾವು ಸರ್ಕಾರವನ್ನ ಸುಗಮವಾಗಿ ನಡೆಸಿಕೊಂಡು ಹೋಗ್ತೇವೆ ಅನ್ನುವಂಥದ್ದು ಬಹಳ ಕ್ಲಿಷ್ಟಕರ ರಾಜಕೀಯದಲ್ಲಿ. ಹಾಗಾಗಿ ಒಂದಷ್ಟು ಆಶ್ವಾಸನೆಯನ್ನ ಕೊಟ್ಟು ಇನ್ನೊಂದು ತಿಂಗಳು ಅಥವಾ 2 ತಿಂಗಳು ಮುಂದೆ ತೆಗೆದುಕೊಂಡು ಹೋಗುವಂತ ಲೆಕ್ಕಾಚಾರಗಳು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಇದ್ದಂತಿದೆ. ಹಾಗಾಗಿ ಇವತ್ತು ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ತೆರಳಿದ ಬಳಿಕ ವೇಣುಗೋಪಾಲ್ ಸುರ್ಜೇವಾಲಾ ಅವರ ಜೊತೆ ಚರ್ಚೆ ಮಾಡ್ತಾರೆ. 2-3 ಸುತ್ತಿನ ಚರ್ಚೆ ಬಳಿಕ ಹೈಕಮಾಂಡ್ ನಾಯಕರಂತ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ಆ ಚರ್ಚೆ ಬಳಿಕ ಒಂದು ಅಂತಿಮವಾದಂತ ಒಂದು ಸಂಧಾನ ಸೂತ್ರವನ್ನು ಹೆಣೆಯುವಂತ ಲೆಕ್ಕಾಚಾರಗಳು ಸದ್ಯ ಕಾಣಿಸ್ತಾ ಇದೆ. ಅಧಿಕಾರ ಚೇಂಜ್ ಮಾಡೋದಾದ್ರೆ ಯಾವಾಗ ಮಾಡೋಣ, ಇಲ್ಲ ಮಾಡದೇ ಇದ್ರು ಮುಂದುವರ್ಸ್ಕೊಂಡು ಹೇಗೆ ಹೋಗೋಣ ಇಲ್ಲಿವರೆಗೂ ಅನ್ನೋಂಥದ್ದು ಒಂದು ಪ್ರಮುಖವಾದಂತಹ ಚರ್ಚೆಯನ್ನ ಮಾಡ್ತಾರೆ. ಎಲ್ಲವನ್ನು ಅಂಕಿಅಂಶಗಳನ್ನು ಕಲೆ ಹಾಕಿದ್ದಾರೆ, ವರದಿ ಸಂಗ್ರಹ ಮಾಡ್ಕೊಂಡಿದ್ದಾರೆ ಮತ್ತು ಬೇರೆ ಬೇರೆ ಒಪಿನಿಯನ್ಗಳನ್ನು ಕೂಡ ಹೈಕಮಾಂಡ್ ನಾಯಕರು ತೆಗೆದುಕೊಂಡಿದ್ದಾರೆ. ಒಂದು ವೇಳೆ ಇದನ್ನು ಹೀಗೆ ಬಿಟ್ಕೊಂಡು ಹೋದ್ರೆ ಬಿಕ್ಕಟ್ಟು ಮತ್ತಷ್ಟು ಉಲ್ಬಣ ಆಗಿ ರಾಜ್ಯ ರಾಜಕೀಯದಲ್ಲಿ ಮುಂದಿನ ಪರಿಣಾಮಗಳನ್ನು ಗಂಭೀರವಾಗಿ ಬೀರುವಂತಹ ಸಾಧ್ಯತೆಗಳಿರೋದ್ರಿಂದ ಸಹಜವಾಗಿ ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಒತ್ತಡಗಳು ಬರ್ತಾ ಇರೋದ್ರಿಂದ ಇವತ್ತು ಕೂತು ಚರ್ಚೆ ಮಾಡಿದ ಬಳಿಕ ಎಐಸಿಸಿ ನಾಯಕರು ಇನ್ನೊಂದು ಸುತ್ತಿನ ಚರ್ಚೆ ಮಾಡಿ ಈ ವಾರಾಂತ್ಯ ಅಂದ್ರೆ ಶನಿವಾರ ಭಾನುವಾರದಷ್ಟೊತ್ತಿಗೆ ಸಿಎಂ ಡಿಸಿಎಂಗೆ ಕರೆ ಕೊಡಬಹುದು, ಬುಲಾವ್ ಮಾಡಬಹುದು ಅನ್ನುವಂತ ಲೆಕ್ಕಾಚಾರಗಳಿದಾವೆ. ಅದಕ್ಕಾಗಿ ಸಿಎಂ ಕೂಡ ಡಿಸಿಎಂ ಕೂಡ ಸಿದ್ಧರಾಗಿ ಕೂತಿದ್ದಾರೆ ಕೂಡ. ಹೈಕಮಾಂಡ್ ನಾಯಕರಿಂದ ಬುಲಾವ್ ಬಂದ ತಕ್ಷಣ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ ಅನ್ನುವಂಥದ್ದು ಮೊದಲನೇದ ಕೇಳಿ ಚರ್ಚೆ ಮಾಡ್ತಾರೆ. ಒಂದು ಬಹುತೇಕವಾಗಿ ಡಿಸೆಂಬರ್ ಎಂಡ್ಗೆ ಈ ಇನ್ನೊಂದು ಹಂತದ ಚರ್ಚೆಯನ್ನ ನಡೆಸಿ ನಾವು ತೀರ್ಮಾನಕ್ಕೆ ಬರೋಣ. ಸದ್ಯಕ್ಕೆ ಸಂಸತ್ ಅಧಿವೇಶನ ಇದೆ, ಇದರ ಜೊತೆಗೆ ಬೆಳಗಾವಿ ಅಧಿವೇಶನ ಕೂಡ ರಾಜ್ಯದಲ್ಲಿದೆ. ಹಾಗಾಗಿ ಯಾವುದೇ ಗೊಂದಲ ಮಾಡಿಕೊಳ್ಳೋದು ಬೇಡ, ಅಲ್ಲಿವರೆಗೂ ಯಥಾಸ್ಥಿತಿಯನ್ನು ಕಾಯ್ಪಡ್ಕೊಳ್ಳಿ, ನಾವು ಮುಂದೆ ನಿರ್ಧಾರ ಮಾಡ್ತೇವೆ. ಯಾರು ಕೂಡ ಆತುರದ ಹೇಳಿಕೆಗಳನ್ನು ಕೊಡಬೇಡಿ, ಆತುರದ ನಿರ್ಧಾರಗಳನ್ನು ಕೂಡ ಮಾಡಬೇಡಿ ಅನ್ನುವಂತ ಒಂದು ಯಥಾಸ್ಥಿತಿ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಸೂಚನೆ ಕೊಡುವಂತ ಸಾಧ್ಯತೆಗಳು ಸದ್ಯ ಕಾಣಿಸ್ತವೆ. ಅದ್ರ ಹೊರತಾಗಿ ಕೂಡ ಒಂದು ಗಂಭೀರವಾದಂತಹ ನಿರ್ಧಾರ ಅಥವಾ ಕುರ್ಚಿ ನಿರ್ಧಾರವನ್ನ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದಾದ್ರೆ ಅದು ಗಟ್ಟಿ ನಿರ್ಧಾರ ಆಗಿರಲೇಬೇಕು. ಗಟ್ಟಿಯಾದಂತಹ ನಿರ್ಧಾರ ಹೇಳುವಂತ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ ಅನ್ನುವಂಥದ್ದು ಬಹಳ ಚರ್ಚೆ ಮಾಡಬೇಕಾದಂತ ವಿಚಾರ. ಯಾಕಂದ್ರೆ ಇಡೀ ದೇಶಾದ್ಯಂತ ಸೋಲುಗಳಾಗಿದ್ದಾವೆ ಕಾಂಗ್ರೆಸ್ಗೆ ಒಂದು ಗಟ್ಟಿ ನೆಲೆ ಅಂತ ಕರ್ನಾಟಕ ಮಾತ್ರ. ಹಾಗಾಗಿ ಈ ಸರ್ಕಾರವನ್ನ ಕಲ್ತ್ಕೊಳ್ಳೋಕೆ ಕಾಂಗ್ರೆಸ್ ಹೈಕಮಾಂಡ್ ಇಷ್ಟಪಡುತ್ತೆ ಅನ್ನೋಂಥದ್ದು ಕೂಡ ಬಹಳ ಪ್ರಮುಖವಾಗಿ ಚರ್ಚೆ ಮಾಡಬೇಕಾದಂತ ವಿಚಾರ. ಆದ್ರಿಂದ ಇವಾಗ ಚರ್ಚೆ ನಡೆಸಿ ಒಂದು ಮಹತ್ವದಂತ ಒಂದು ಸಂಧಾನ ಏರ್ಪಡುವಂತ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇರತಕ್ಕಂಥದ್ದು. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.